ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಮಾಸ್ಟರ್ ಫಿಸಿಕ್ಸ್ ಅಕಾಡೆಮಿಗೆ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತಿಂದ ನಾನು ಒಂದು ಹೊಸ ಸೀರೀಸ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಚಾಪ್ಟರ್ ವೈಸ್ ಫಾರ್ಮುಲಾಸ್ನ ನಾನು ರಿವಿಷನ್ ಮಾಡ್ತೀನಿ. ಈ ಸೀರೀಸ್ ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ಎಲ್ಲ ಥಿಯರಿ ಎಕ್ಸಾಮ್ಸಿಗೆ ಉಪಯುಕ್ತವಾಗಿರುತ್ತೆ. ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಅದರಿಂದ ತುಂಬ ಪ್ರಯೋಜನ ಸಿಗುತ್ತೆ. ಬನ್ನಿ ಮೊದಲಿಗೆ ಗ್ರಾವಿಟೇಷನ್ ಚಾಪ್ಟರ್ ಇಂದ ಶುರು ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇ ಲಾ ಆಫ್ ಆರ್ಬಿಟ್ಸ್. ಇಲ್ಲಿ ಏನಂತ ಹೇಳ್ತೀವಿ, ಎಲ್ಲ ಪ್ಲಾನೆಟ್ಸು ಸನ್ ಸುತ್ತ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ಸುತ್ತುತ್ತಾ ಇದೆ. ಸನ್ ಎಲ್ಲಿದೆ? ಒನ್ ಆಫ್ ದಿ ಫೋಕಸ್ ಅಲ್ಲಿ ಇದೆ. ಈಗ ಇಲ್ಲಿ ಎರಡು ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಬರುತ್ತೆ. ಒಂದು ಮೇಜರ್ ಆಕ್ಸಿಸ್, ಅದನ್ನ 2a ಇಂದ ಡಿನೋಟ್ ಮಾಡ್ತೀವಿ. ಇನ್ನೊಂದು ಮೈನರ್ ಆಕ್ಸಿಸ್, ಅದನ್ನ 2b ಇಂದ ಡಿನೋಟ್ ಮಾಡ್ತೀವಿ. ಈಗ ಇಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ಒಂದು ಪಾಯಿಂಟ್ ಪಿ, ಇದು ಸನ್ನಿಗೆ ಹತ್ರ ಇರತಕ್ಕಂಥ ಪಾಯಿಂಟ್, ಅದನ್ನ ಪೆರಿಹೀಲಿಯನ್ ಅಂತ ಹೇಳ್ತೀವಿ. ಇನ್ನೊಂದು ಪಾಯಿಂಟ್ ಏನಿದೆ, ಅದು ಸನ್ನಿಂದ ತುಂಬಾ ದೂರದಲ್ಲಿ ಇರ್ತಕ್ಕಂಥ ಪಾಯಿಂಟ್. ಡಯಾಗ್ರಾಮ್ ಅಲ್ಲಿ ಅದನ್ನ ಎ ಇಂದ ಇಂಡಿಕೇಟ್ ಮಾಡಿದೀವಿ, ಅದು ಅಪ್ಹೀಲಿಯನ್ ಅಂತ ಕರಿತೀವಿ. ಈಗ ಎರಡನೇ ಲಾಗ್ ಬರೋಣ ನಾವು, ಲಾ ಆಫ್ ಏರಿಯಾಸ್. ಇಲ್ಲಿ ಏನಂತ ಹೇಳ್ತೀವಿ, ಲೈನ್ ಜಾಯ್ನಿಂಗ್ ಸನ್ ಅಂಡ್ ದಿ ಪ್ಲಾನೆಟ್ ಸ್ವೀಪ್ಸ್ ಔಟ್ ಈಕ್ವಲ್ ಏರಿಯಾಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅಂದ್ರೆ ಏರಿಯಲ್ ವೆಲಾಸಿಟಿ ಏನಿದೆ ಅದು ಕಾನ್ಸ್ಟೆಂಟ್ ಇದೆ ಅಂತ ಹೇಳ್ತೀವಿ. ಡೆಲ್ಟಾ ಎ ಬೈ ಡೆಲ್ಟಾ ಟಿ ಅಂದ್ರೆ ಏರಿಯಲ್ ವೆಲಾಸಿಟಿ, ಅದು ಕಾನ್ಸ್ಟೆಂಟ್ ಇದೆ ಅಂತ ಹೇಳ್ತೀವಿ. ಇದನ್ನ ಪ್ರೂವ್ ಕೂಡ ಮಾಡಿ ನಾವು ನೋಡ್ತೀವಿ. ಹೇಗೆ ಪ್ರೂವ್ ಮಾಡ್ತೀವಿ? ಕನ್ಸಿಡರಿಂಗ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಯಾಕೆ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲಿ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಟಾರ್ಕ್ ಪ್ಲಾನೆಟ್ ಮೇಲೆ ಆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ಆಂಗ್ಯುಲರ್ ಮೊಮೆಂಟಮ್ ಏನಿದೆ ಅದು ಕನ್ಸರ್ವ್ಡ್ ಆಗಿದೆ. ಇದನ್ನು ಬಳಸ್ಕೊಂಡು ನಾವು ಡೆಲ್ಟಾ ಎ ಬೈ ಡೆಲ್ಟಾ ಟಿ ನ ಕಾನ್ಸ್ಟೆಂಟ್ ಅಂತ ಪ್ರೂವ್ ಮಾಡ್ಬೋದು. ಮತ್ತೆ ಇಲ್ಲಿ ಈ ಲಾನ ಇಂಪಾರ್ಟೆಂಟ್ ರಿಸಲ್ಟ್ ಏನಿದೆ ಅದು ಈ ತರ ಇದೆ. ಅಪಿಹೀಲಿಯನ್ ಪಾಯಿಂಟ್ ತಗೊಂಡ್ರೆ, ಅಂದ್ರೆ ಸನ್ನಿಂದ ತುಂಬಾ ದೂರ ಇರೋ ಪಾಯಿಂಟ್ ತಗೊಂಡ್ರೆ ಸ್ಪೀಡ್ ಆಫ್ ದಿ ಪ್ಲಾನೆಟ್ ಮಿನಿಮಮ್ ಇರುತ್ತೆ. ಅದೇ ಸನ್ನಿಗೆ ಹತ್ರ ಇರೋ ಪಾಯಿಂಟ್ ತಗೊಂಡ್ರೆ ಅಂದ್ರೆ ಪೆರಿಹೀಲಿಯನ್, ಅಲ್ಲಿ ಸ್ಪೀಡ್ ಆಫ್ ದಿ ಪ್ಲಾನೆಟ್ ಮ್ಯಾಕ್ಸಿಮಮ್ ಇರುತ್ತೆ. ಈಗ ಲಾ ಆಫ್ ಪೀರಿಯಡ್ಸ್ ಬರೋಣ. ಲಾ ಆಫ್ ಪೀರಿಯಡ್ಸ್ ಅಲ್ಲಿ ನಾವು ಏನಂತ ಬರಿತೀವಿ, ಟಿ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಕ್ಯೂಬ್. ಇಲ್ಲಿ ಟಿ ಅಂದ್ರೆ ಏನು? ಟೈಮ್ ಪೀರಿಯಡ್ ಆಫ್ ದಿ ಪ್ಲಾನೆಟ್ ಟು ಗೋ ಅರೌಂಡ್ ದಿ ಸನ್. ಸೊ ಟೈಮ್ ಪೀರಿಯಡ್ ಅಂದ್ರೆ ಪ್ಲಾನೆಟ್ಸ್ ಏನಿದೆ ಸನ್ ಸುತ್ತ ಹೋಗೋದಕ್ಕೆ, ಒಂದ್ ಸುತ್ತ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಮತ್ತೆ ಎ ಅಂದ್ರೇನು? ಸೆಮಿ ಮೇಜರ್ ಆಕ್ಸಿಸ್. ಬಟ್ ನಾವೇನ್ ಮಾಡ್ತೀವಿ, ಫಸ್ಟ್ ಪಿ ಯು ಮತ್ತೆ ಸೆಕೆಂಡ್ ಪಿ ಯು ನಲ್ಲಿ ಎಲಿಪ್ಟಿಕಲ್ ಆರ್ಬಿಟ್ ನಾವು ಕನ್ಸಿಡರ್ ಮಾಡಲ್ಲ, ಸರ್ಕ್ಯುಲರ್ ಆರ್ಬಿಟ್ ಅಂತ ಅನ್ಕೊಳ್ತೀವಿ. ಮತ್ತೆ ಸನ್ ಸೆಂಟರ್ ಆಫ್ ದಿ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಇದೆ ಅಂತ ಅನ್ಕೊಳ್ತೀವಿ. ಹಾಗಾಗಿ ಲಾ ಆಫ್ ಪೀರಿಯಡ್ಸ್ ನಾವು ಈ ತರ ಬರೀಬಹುದು, ಟಿ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್. ಇಲ್ಲಿ ಆರ್ ಅಂದ್ರೇನು? ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಆರ್ಬಿಟ್. ಮತ್ತೆ ಮುಂದಕ್ಕೆ ಹೋಗೋಣ. ಈಗ ನಾವು ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ಗೆ ಅವರು ಒಂದು ಫಾರ್ಮುಲಾ ಹೇಳಿದ್ದಾರೆ, ಎಫ್ ಜಿ ಇಸ್ ಈಕ್ವಲ್ ಟು ಜಿ ಇಂಟು m1 m2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಫಾರ್ಮುಲಾ ಯಾವ ರೀತಿ ನೋಡಬೇಕು ಅಂದ್ರೆ, ಎರಡು ಮಾಸಸ್ ಇರುತ್ತೆ ನಮ್ಮ ಹತ್ರ, m1 ಮತ್ತೆ m2. ಈ ಎರಡು ಮಾಸಸ್ ನಡುವೆ ನಮಗೆ ಡಿಸ್ಟೆನ್ಸ್ ಏನಂತ ಗೊತ್ತಿರುತ್ತೆ, ಆರ್ ಅಂತ ಗೊತ್ತಿರುತ್ತೆ. ಸೊ ಆಗ ಇವುಗಳ ನಡುವೆ ಇರತಕ್ಕಂಥ ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ಅದಕ್ಕೆ ಏನ್ ಫಾರ್ಮುಲಾ ಅಂತ ಅವರು ಕೊಟ್ಟಿದ್ದಾರೆ. ಈಗ ಈ ಫಾರ್ಮುಲಾನ ನಾವು ಅಕಸ್ಮಾತ್ ಎರಡಕ್ಕಿಂತ ಹೆಚ್ಚು ಮಾಸ್ ಇದ್ರೂ ಕೂಡ ಯೂಸ್ ಮಾಡಬಹುದು. ಅವಾಗ ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ನ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಕ್ಯಾವೆಂಡಿಶ್ ಅನ್ನೋ ಸೈಂಟಿಸ್ಟ್ ಜಿ ನ ಕಂಡುಹಿಡಿಯೋದಕ್ಕೆ, ಅಂದ್ರೆ ಇಲ್ಲಿ ಫಾರ್ಮುಲಾದಲ್ಲಿ ಬರ್ತಕ್ಕಂಥ ಜಿ ಏನಿದೆ ಅದನ್ನ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅದನ್ನ ಡಿಟರ್ಮೈನ್ ಮಾಡೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅದನ್ನ ಕ್ಯಾವೆಂಡಿಶ್ ಮೆಥಡ್ ಅಂತ ಕರಿತೀವಿ. ಅದರ ಅಪರೇಟಸ್ ಈ ತರ ಇರುತ್ತೆ, ಒಂದು ಥಿನ್ ವೈರ್ ಇರುತ್ತೆ, ಅದನ್ನು ವರ್ಟಿಕಲ್ ಆಗಿ ಹಂಗ್ ಮಾಡ್ತೀವಿ. ಅದಕ್ಕೆ ಒಂದು ಯೂನಿಫಾರ್ಮ್ ಬಾರ್ನ ಅಟ್ಯಾಚ್ ಮಾಡ್ತೀವಿ, ಅದರ ಲೆಂತ್ ಎಲ್ಲಿರುತ್ತೆ ಆ ಬಾರಿಗೆ ಆ ಕಡೆ ಈ ಕಡೆ ಏನ್ ಮಾಡ್ತೀವಿ, ಸ್ಮಾಲ್ ಸ್ಪಿಯರ್ಸ್ನ ಅಟ್ಯಾಚ್ ಮಾಡ್ತೀವಿ. ಅದ್ರ ಮಾಸ್ನ ನಾನು ಸ್ಮಾಲ್ ಎಮ್ ಅಂತ ತಗೊಳ್ತೀನಿ. ಮತ್ತೆ ಎರಡು ಬಿಗ್ಗರ್ ಸ್ಪಿಯರ್ಸ್ನ ತಗೊಳ್ತೀವಿ, ಐಡೆಂಟಿಕಲ್ ಆಗಿರುತ್ತೆ, ಅವುಗಳ ಮಾಸ್ ಕ್ಯಾಪಿಟಲ್ ಎಮ್ ಇರುತ್ತೆ. ಈಗ ಈ ಸಿ ಮತ್ತೆ ಡಿ ನ ಹತ್ರ ತಂದಾಗ ಎ ಮತ್ತೆ ಬಿ ಮಾಸಸ್ಗೆ ಅದು ಸ್ವಲ್ಪ ರೊಟೇಟ್ ಆಗುತ್ತೆ. ಯಾವುದು? ರಾಡ್ ರೊಟೇಟ್ ಆಗೋ ಆಂಗಲ್ ನಾವು ತೀಟಾ ಅಂತ ಹೇಳ್ತೀವಿ. ಈಗ ಬಂದು ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿಗೆ ಬಂದು ನಿಂತ್ಕೊಳ್ಳೋದು ಯಾಕೆ? ದಿ ಅಪ್ಲೈಡ್ ಟಾರ್ಕ್ ಇಸ್ ಈಕ್ವಲ್ ಟು ರಿಸ್ಟೋರಿಂಗ್ ಟಾರ್ಕ್.
ಅಪ್ಲೈಡ್ ಟಾರ್ಕಿಗೆ ರೀಸನ್ ಏನು? ಗ್ರಾವಿಟೇಷನಲ್ ಫೋರ್ಸ್. ಸೊ ಹಾಗಾಗಿ ಅಪ್ಲೈಡ್ ಟಾರ್ಕಿಗೆ ನಾನು ಏನಂತ ಬರೀತೀನಿ? ಗ್ರಾವಿಟೇಷನಲ್ ಫೋರ್ಸ್ ಇಂಟು ಲೆಂತ್ ಆಫ್ ದಿ ಬಾರ್. ರಿಸ್ಟೋರಿಂಗ್ ಟಾರ್ಕಿಗೆ ಏನು ರೆಸ್ಪಾನ್ಸಿಬಲ್? ದಿ ರಿಜಿಡಿಟಿ ಮಾಡ್ಯುಲಸ್ ಆಫ್ ದಿ ವರ್ಟಿಕಲ್ ವೈರ್. ಅದಕ್ಕೆ ನಾವು ಏನಂತ ಬರೀಬಹುದು? ಸಿ ಇಂಟು ಥೀಟಾ ಅಂತ ಬರೀಬಹುದು. ಸಿ ಅಂದ್ರೆ ಇಲ್ಲಿ ಟಾರ್ಷನಲ್ ಕಾನ್ಸ್ಟೆಂಟ್ ಅಥವಾ ಕಪಲ್ ಪರ್ ಯೂನಿಟ್ ಟ್ವಿಸ್ಟ್ ಆಫ್ ದಿ ವೈರ್ ಅಂತ ಹೇಳ್ತೀವಿ. ಸೊ ಈಗ ಎಫ್ ಜಿಗೆ ನಾನು ಏನಂತ ಬರೀಬಹುದು? ಜಿ ಇಂಟು ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಇಲ್ಲಿ ಡಿ ಅಂದ್ರೇನು? ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಬಂದಾಗ ಸ್ಮಾಲ್ ಮಾಸಿಗೂ ಸ್ಮಾಲ್ ಎಂಗೂ ಮತ್ತೆ ಕ್ಯಾಪಿಟಲ್ ಎಂಗೂ ಇರತಕ್ಕಂತಹ ಡಿಸ್ಟೆನ್ಸ್ ಅದು, ಇಂಟು ಎಲ್ ಇಸ್ ಈಕ್ವಲ್ ಟು ಸಿ ಥೀಟಾ. ಈಗ ಜಿಗೆ ನಾವು ಏನಂತ ಫಾರ್ಮುಲಾ ಬರೀಬಹುದು ನೋಡ್ಕೊಳ್ಳಿ. ಡಿ ಸ್ಕ್ವೇರ್ ಸಿ ಥೀಟಾ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಅಂಡ್ ಕ್ಯಾಪಿಟಲ್ ಎಲ್. ಸೊ ಇಲ್ಲಿ ಇದೆಲ್ಲ ಏನಿದೆ ಅದನ್ನ ನಾವು ಮೆಜರ್ ಮಾಡ್ಬೋದು. ಡಿ ನ ಮೆಜರ್ ಮಾಡ್ಬೋದು, ಸಿ ಗೊತ್ತಿರುತ್ತೆ, ಥೀಟಾ ಮೆಜರ್ ಮಾಡ್ಬೋದು, ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಮತ್ತೆ ಕ್ಯಾಪಿಟಲ್ ಎಲ್ ಎಲ್ಲ ಮೆಜರ್ ಮಾಡ್ಬೋದು. ಈ ತರ ಕ್ಯಾವೆಂಡಿಶ್ ಅದನ್ನ ಪ್ರೂವ್ ಮಾಡಿ ತೋರಿಸ್ತಾರೆ. ವ್ಯಾಲ್ಯೂ ಎಷ್ಟು ಅಂತ ಅವ್ರು ಕಂಡುಹಿಡಿತಾರೆ. ಜಿ ಇಸ್ ಈಕ್ವಲ್ ಟು 6.67 ಇಂಟು 10⁻⁻11 ಎಸ್ ಐ ಯೂನಿಟ್ಸ್. ಯೂನಿಟ್ಸ್ ಏನಂತ ಗೊತ್ತಿದೆ ನಮಗೆ? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಈಗ ನಾವು ಮುಂದೆ ಕಾನ್ಸೆಪ್ಟ್ಗೆ ಹೋಗೋಣ. ಮಕ್ಕಳೇ, ಈಗ ನಾವು ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಂಡುಹಿಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಸ್ಮಾಲ್ ಮಾಸ್ ಅರ್ತ್ ಸರ್ಫೇಸ್ ಮೇಲೆ ಇದೆ ಅಂತ ಅನ್ಕೊಳ್ತೀನಿ. ಅದ್ರ ಮಾಸ್ ಸ್ಮಾಲ್ ಎಂ. ರೇಡಿಯಸ್ ಆಫ್ ಅರ್ತ್ ನ ನಾವು ಆರ್ ಇ ಅಂತ ಅನ್ಕೊಳ್ಳೋಣ. ಸೆಂಟರ್ ಆಫ್ ದಿ ಅರ್ತ್ ಓ ಅಂತ ಅನ್ಕೊಳ್ಳೋಣ. ಮಾಸ್ ಆಫ್ ದಿ ಅರ್ತ್ ನ ನಾನು ಎಂ ಇ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಮಾಸ್ ಪ್ಲೇಸ್ಡ್ ಆನ್ ದಿ ಅರ್ತ್ ಗೆ ಏನ್ ಫಾರ್ಮುಲಾ ಗೊತ್ತಿದೆ ನಿಮಗೆ? ಜಿ ಎಂ ಇ ಎಂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಡಿಸ್ಟೆನ್ಸ್ ಇಲ್ಲಿ ಏನಿದೆ ದಟ್ ಈಸ್ ರೇಡಿಯಸ್ ಆಫ್ ದಿ ಅರ್ತ್ ಆಗಿದೆ. ಹಾಗಾಗಿ ರೇಡಿಯಸ್ ಆಫ್ ದಿ ಅರ್ತ್ ಸ್ಕ್ವೇರ್. ಇದನ್ನ ನಾವು ವೆಯ್ಟ್ ಆಫ್ ದಿ ಬಾಡಿ ಅಂತ ಕೂಡ ಕರಿತೀವಿ. ವೆಯ್ಟ್ ಆಫ್ ದಿ ಬಾಡಿ ಎಷ್ಟು ಅಂತ ಗೊತ್ತಿರುತ್ತೆ? ಎಂ ಜಿ. ಸಾಲ್ವ್ ಮಾಡಿದ್ರೆ ನನಗೆ ಜಿ ಗೆ ಎಕ್ಸ್ಪ್ರೆಷನ್ ಸಿಕ್ಕೋಯ್ತು. ಜಿ ಎಂ ಇ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್ಡ್ ಅಂತ. ಈ ಫಾರ್ಮುಲಾನ ನಾನು ಬೇರೆ ಪ್ಲಾನೆಟ್ಸ್ಗೂ ಅಪ್ಲೈ ಮಾಡಿ ಹೇಳ್ಬೋದು. ಈಗ ನಿಮ್ಗೆ ಯಾವುದೋ ಒಂದು ಪ್ಲಾನೆಟ್ ಅಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಎಷ್ಟಿದೆ ಅಂತ ಬೇಕು. ಅವಾಗ ಏನ್ ಮಾಡ್ಬೇಕು ನೀವು? ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನು ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ. ಮಾಸ್ ಆಫ್ ಅರ್ತ್ ಬದಲು ಮಾಸ್ ಆಫ್ ಪ್ಲಾನೆಟ್ ತಗೊಳ್ಳಿ, ರೇಡಿಯಸ್ ಆಫ್ ಅರ್ತ್ ಬದಲು ರೇಡಿಯಸ್ ಆಫ್ ದಟ್ ಪ್ಲಾನೆಟ್ ತಗೊಳ್ಳಿ. ಸೊ ನಿಮಗೆ ಇದು ಜನರಲೈಸ್ ಫಾರ್ಮುಲಾ ಆಗಿ ಸಿಕ್ಕೋಯ್ತು. ಈಗ ಕೆಲವೊಂದು ಸಂದರ್ಭದಲ್ಲಿ ನನಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಡೆನ್ಸಿಟಿ ಟರ್ಮ್ಸ್ ಅಲ್ಲಿ ಬರೀಬೇಕು ಅಂತ ಬೇಕಾಗಬಹುದು. ಅವಾಗ ನಾವೇನ್ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. ಸೊ ಜಿ ಆನ್ ಅರ್ತ್ ಇಸ್ ಈಕ್ವಲ್ ಟು ಜಿ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್. ಮಾಸ್ ಬದಲು ನಾನು ಏನ್ ಮಾಡ್ತೀನಿ? ಅವರೇಜ್ ಡೆನ್ಸಿಟಿ ಆಫ್ ಅರ್ತ್ ಇಂಟು ವಾಲ್ಯೂಮ್ ಆಫ್ ಅರ್ತ್ ಅಂತ ತಗೊಳ್ತೀನಿ. ಯಾಕಂದ್ರೆ ಮಾಸ್ ಬಗ್ಗೆ ನಮ್ಗೆ ಗೊತ್ತಿದೆ. ಮಾಸ್ ಇಸ್ ಗಿವನ್ ಬೈ ಡೆನ್ಸಿಟಿ ಇಂಟು ವಾಲ್ಯೂಮ್. ಈಗ ಅರ್ತ್ ನ ನಾವು ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ತಾ ಇದೀವಿ. ಹಾಗಾಗಿ ಸ್ಪೆರಿಕಲ್ ಶೇಪ್ ಗೆ ವಾಲ್ಯೂಮ್ ಎಷ್ಟು ಬರುತ್ತೆ? 4/3 ಪೈ ಆರ್ ಕ್ಯೂಬ್ ಅಂದ್ರೆ ರೇಡಿಯಸ್ ಕ್ಯೂಬ್. ಇಲ್ಲಿ ರೇಡಿಯಸ್ ಆರ್ ಇ ಇದೆ. ಸಾಲ್ವ್ ಮಾಡ್ತಾ ಬರೋಣ. ಆರ್ ಇ ಸ್ಕ್ವಾಡ್ ಇಲ್ಲೊಂದು ಆರ್ ಇ ಸ್ಕ್ವಾಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಂಡಿದ್ದೇನೋ ಜಿ ಇಸ್ ಈಕ್ವಲ್ ಟು 4/3 ಪೈ ರೋ ಜಿ ಆರ್ ಇ. ಸೊ ಇಲ್ಲೂ ಕೂಡ ನಾನು ಇದನ್ನ ಜನರಲೈಸ್ ಮಾಡಬಹುದು. ಬೇರೆ ಪ್ಲಾನೆಟ್ ಆಗಿದ್ರೆ ಏನ್ ಮಾಡ್ತೀನಿ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಟ್ ಪ್ಲಾನೆಟ್ ಇಸ್ ಗಿವನ್ ಬೈ 4/3 ಪೈ ದಿ ಡೆನ್ಸಿಟಿ ಆಫ್ ದಟ್ ಪ್ಲಾನೆಟ್ ಇಂಟು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇಂಟು ರೇಡಿಯಸ್ ಆಫ್ ದಟ್ ಪ್ಲಾನೆಟ್. ಸೊ ಈ ತರ ನಾವು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಕಂಡುಹಿಡ್ಕೊಳ್ಬಹುದು. ನಾವೀಗ ಮುಂದಿನ ಫಾರ್ಮುಲಾಗೆ ಹೋಗೋಣ. ಈಗ ನಾವು ವೇರಿಯೇಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಹೈಟ್ ಅಂದ್ರೆ ಆಲ್ಟಿಟ್ಯೂಡ್ ಏನಾಗುತ್ತೆ ಅಂತ ನೋಡೋಣ. ಒಂದು ಪಾಯಿಂಟ್ ಪಿ ಕನ್ಸಿಡರ್ ಮಾಡೋಣ. ಅದು ಎಷ್ಟು ಮೇಲೆ ಇದೆ ಫ್ರಮ್ ದಿ ಸರ್ಫೇಸ್ ಆಫ್ ಅರ್ತ್ ಅಂದ್ರೆ h ಮೀಟರ್ಸ್. ಇಲ್ಲಿ ಜಿ ವ್ಯಾಲ್ಯೂ ಜಿ ಎಚ್ ಇದೆ ಅಂತ ಇಟ್ಕೊಳ್ಳೋಣ. ಆನ್ ದಿ ಸರ್ಫೇಸ್ ಆಫ್ ಅರ್ತ್ ಜಿ ಇರುತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ರೇಡಿಯಸ್ ಆಫ್ ಅರ್ತ್ ಆರ್ ಇ ಇದೆ ಅಂತ ಇಟ್ಕೊಳ್ಳಿ. ಮಾಸ್ ಆಫ್ ಅರ್ತ್ ಎಂ ಇ ಇದೆ ಅಂತ ಇಟ್ಕೊಳ್ಳಿ. ಈಗ ಜಿ ಎಚ್ ಗೆ ಏನ್ ಫಾರ್ಮುಲಾ ಬರುತ್ತೆ? ಜಿ ಎಚ್ ಇಸ್ ಈಕ್ವಲ್ ಟು ಜಿ ಇಂಟು ಆರ್ ಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಇ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಯಾವಾಗಲೂ ಸರಿ, ಯಾಕಂದ್ರೆ ಯಾವ ಅಸಂಪ್ಷನ್ ನಾವು ಇಲ್ಲಿ ಮಾಡಿಲ್ಲ. ಕೆಲವು ಸಂದರ್ಭದಲ್ಲಿ ಹೆಚ್ ವ್ಯಾಲ್ಯೂ ಏನಿರುತ್ತೆ ಅದು ಬಹಳ ಬಹಳ ಕಡಿಮೆ ಇರುತ್ತೆ ಆರ್ ಇಗೆ ಹೋಲಿಸಿದ್ರೆ. ಅವಾಗ ನಾವು ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡಿ ಈ ಫಾರ್ಮುಲಾನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಅವಾಗ ಏನಾಗುತ್ತೆ? ಅದು ಜಿ ಎಚ್ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ 2h ಡಿವೈಡೆಡ್ ಬೈ ಆರ್ ಇ. ನೆನ್ಪಿಡಿ, ಈ ಫಾರ್ಮುಲಾದಲ್ಲಿ ನಾವು ಹೆಚ್ ಇಸ್ ವೆರಿ ವೆರಿ ಸ್ಮಾಲರ್ ಕಂಪೇರ್ಡ್ ಟು ಆರ್ ಇ ಅಂತ ಅನ್ಕೊಂಡು ಬರ್ತಿರತಕ್ಕಂಥದ್ದು. ಅಂದ್ರೆ ಏನು? ಹೆಚ್ಚು ಒಂದು ಅಂದಾಜ್ ಪ್ರಕಾರ 1000 ಕಿಲೋಮೀಟರ್ಸ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ತಗೊಳಕ್ ಹೋಗ್ಬಿಡಿ. ನಮಗೆ ರೇಡಿಯಸ್ ಆಫ್ ಅರ್ತ್ ಬಗ್ಗೆ ಏನ್ ಮಾಹಿತಿ ಇದೆ? 6400 ಕಿಲೋಮೀಟರ್ ಇದೆ.
ಸೊ ಈ ತರ ಇದ್ದಾಗ ಎಚ್ ಇಸ್ ವೆರಿ ಸ್ಮಾಲ್ ಕಂಪೇರ್ ಟು ಆರ್ ಇ ಅಂತ ಅನ್ಕೊಂಡು ನಾವು ಈ ಫಾರ್ಮುಲಾನ ಬಳಸಬಹುದು. ಈಗ ವೇರಿಯೇಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಡೆಪ್ತ್ ಇದ್ದಾಗ ಏನಾಗುತ್ತೆ ನೋಡಿ, ನಾವೀಗ ಅರ್ತ್ ಸರ್ಫೇಸ್ ಇಂದ ಆಳಕ್ಕೆ ಬಂದಿದ್ದೀವಿ. ಎಷ್ಟು ಆಳಕ್ಕೆ ಬಂದಿದ್ದೀವಿ? ಡಿ ಅಷ್ಟು ಆಳಕ್ಕೆ ಬಂದಿದ್ದೀವಿ. ಅಲ್ಲಿ ಪಾಯಿಂಟ್ ನಾನು ಕ್ಯೂ ಅಂತ ಅನ್ಕೊಳ್ತೀನಿ. ಈಗ ನನಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದಟ್ ಪಾಯಿಂಟ್ ಬೇಕು. ಅದನ್ನ ನಾನು ಜಿ ಡಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಆನ್ ದಿ ಸರ್ಫೇಸ್ ಆಫ್ ಅರ್ತ್ ಜಿ ಇದೆ ಅಂತ ಇಟ್ಕೊಳ್ಳೋಣ. ಈಗ ರಿಲೇಷನ್ ಏನಾಗುತ್ತೆ ನೋಡಿ, ಜಿ ಡಿ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಡಿ ಡಿವೈಡೆಡ್ ಬೈ ಆರ್ ಇ. ಈ ಫಾರ್ಮುಲಾನ ನಾವು ಬಳಸ್ತೀವಿ. ಮುಂದಕ್ಕೆ ಬೇರೆ ಕಾನ್ಸೆಪ್ಟ್ ನೋಡೋಣ. ಈಗ ನಾವು ವೇರಿಯೇಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ರೆಸ್ಪೆಕ್ಟ್ ಟು ಲ್ಯಾಟಿಟ್ಯೂಡ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇದು ಡೈರೆಕ್ಟ್ ಆಗಿ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಬಟ್ ನಮಗೆ ಗೊತ್ತಿರೋ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ನ ಉಪಯೋಗಿಸ್ಕೊಂಡು ಇದನ್ನ ಡಿರೈವ್ ಮಾಡಬಹುದು. ಹಾಗಾಗಿ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಬಂದಿದೆ. ನಿಮಗೆ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಬೇಕು ಅಂತ ಅನ್ಸಿದ್ರೆ ನಾನು ಇದರ ಅನಿಮೇಟೆಡ್ ವಿಡಿಯೋ ಮಾಡಿ ಕಾನ್ಸೆಪ್ಟ್ ಕ್ಯಾಪ್ಸೂಲ್ಸ್ ಅನ್ನುವ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ತಿಳಿಸ್ತೀನಿ. ಆ ಮೂಲಕ ಅಲ್ಲಿಗೆ ಹೋಗಿ ನೀವು ಅದನ್ನು ನೋಡಿಕೊಂಡು ತಿಳ್ಕೊಳ್ಬಹುದು. ಇಲ್ಲಿ ನಾನು ನಿಮ್ಗೆ ಎಷ್ಟು ಫಾರ್ಮುಲಾಸ್ ಬೇಕೋ ಅಷ್ಟನ್ನು ಮಾತ್ರ ರೀಕಾಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಅರ್ತ್ ರೊಟೇಟ್ ಆಗ್ತಾ ಇಲ್ಲ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಅಂತ ಇಟ್ಕೊಳ್ಳೋಣ. ಅವಾಗ ನೀವು ಅರ್ತ್ ಸರ್ಫೇಸ್ ಮೇಲೆ ಯಾವುದೇ ಒಂದು ಮಾಸ್ ನೀಡಿ, ಸೇ ಫಾರ್ ಎಕ್ಸಾಂಪಲ್ ಅಟ್ ಪಾಯಿಂಟ್ ಪಿ ನೀವು ಮಾಸ್ ಎಂ ನ ಇಡ್ತಾ ಇದ್ದೀರಾ. ಅವಾಗ ಅದ್ರ ಮೇಲೆ ಒಂದೇ ಒಂದು ಫೋರ್ಸ್ ಬರೋದು, ಯಾವುದು? ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದು ಟುವರ್ಡ್ಸ್ ದಿ ಸೆಂಟರ್ ಆಫ್ ಅರ್ತ್ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಎಂ ಜಿ ಇರುತ್ತೆ. ಡಯಾಗ್ರಾಮ್ ನೋಡಿ. ಸೊ ಇಷ್ಟು ಮಾತ್ರ ಇರುತ್ತೆ. ಹಾಗಾಗಿ ಟ್ರೂ ವೆಯ್ಟ್ ಮತ್ತೆ ಅಪರೆಂಟ್ ವೆಯ್ಟ್ ಎರಡು ಒಂದೇ ಇರುತ್ತೆ. ಬಟ್ ನಮ್ಗೆ ಗೊತ್ತಿರೋದೇನು? ಅರ್ತ್ ಇಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಅದರ ಆಂಗ್ಯುಲರ್ ಸ್ಪೀಡ್ ಒಮೆಗಾ ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಬಾಡಿ ಮೇಲೆ ಇನ್ನೊಂದು ಫೋರ್ಸ್ ಆಕ್ಟ್ ಆಗಕ್ಕೆ ಶುರು ಆಗುತ್ತೆ. ಯಾವುದದು? ಸೆಂಟ್ರಿಫ್ಯೂಗಲ್ ಫೋರ್ಸ್. ಅದು ಎಷ್ಟಿರುತ್ತೆ? ಎಂ ಒಮೆಗಾ ಸ್ಕ್ವೇರ್ ಆರ್ ಡ್ಯಾಶ್. ಇಲ್ಲಿ ನಾನು ಆರ್ ಅಂತ ಏನ್ ಬರ್ದಿದ್ದೀನಿ ಅದು ರೇಡಿಯಸ್ ಆಫ್ ಅರ್ತ್. ಆರ್ ಡ್ಯಾಶ್ ಏನಿದೆ ಅದು ರೇಡಿಯಸ್ ಆಫ್ ದಿ ಆರ್ಬಿಟ್ ಇನ್ ವಿಚ್ ದಿಸ್ ಮಾಸ್ ಎಂ ಇಸ್ ರೊಟೇಟಿಂಗ್. ನೀವು ಅದು ರೊಟೇಟ್ ಆಗ್ಬೇಕಾದ್ರೆ ಅದು ಯಾವ ಸರ್ಕಲ್ ನ ಮಾಡುತ್ತೋ ಅದರ ರೇಡಿಯಸ್ ಅದು. ಸೊ ಈಗ ಆರ್ ಡ್ಯಾಶ್ಗೂ ಮತ್ತು ಆರ್ಗೂ ಕನೆಕ್ಷನ್ ಇದೆ. ಹೇಗೆ? ನಾನು ಪಾಯಿಂಟ್ ಪಿ ಗೆ ಲ್ಯಾಟಿಟ್ಯೂಡ್ ಥೀಟಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಟ್ರಿಗ್ನಾಮೆಟ್ರಿ ಬಳಸಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಏನಾಗುತ್ತೆ, ಕೊನೆಯಲ್ಲಿ ಎಂ ಒಮೆಗಾ ಸ್ಕ್ವೇರ್ ಆರ್ ಡ್ಯಾಶ್ ಬದಲು ನಾನು ಆರ್ ಕಾಸ್ ಥೀಟಾ ಅಂತ ಬರ್ಕೊಳ್ಬಹುದು. ಈಗ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಷ್ಟಿದೆ ಅಂತ ಗೊತ್ತಾಯ್ತು. ಈಗ ನನಗೆ ನಿಜವಾಗ್ಲೂ ಸೆಂಟ್ರಿಫ್ಯೂಗಲ್ ಫೋರ್ಸ್ ಎಷ್ಟಿದೆ ಅನ್ನೋದಕ್ಕಿಂತ ಅದರ ಕಾಂಪೋನೆಂಟ್ ವೆಯ್ಟಿಗೆ ಅಲಾಂಗ್ ಅಥವಾ ಅಪೋಸಿಟ್ ಏನಿದೆ ಅಂತ ಬೇಕು. ಸೊ ನನಗೆ ಗೊತ್ತಾಗುತ್ತೆ ಡಯಾಗ್ರಾಮ್ ಅಲ್ಲಿ ಇಟ್ ಈಸ್ ಅಪೋಸಿಟ್ ಟು ದಿ ವೆಯ್ಟ್ ಅಂತ. ಸೊ ಹಾಗಾಗಿ ಅದರ ಕಾಂಪೋನೆಂಟ್ ಎಷ್ಟಿರುತ್ತೆ? ಫೋರ್ಸ್, ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಂಟು ಕಾಸ್ ಥೀಟಾ ಅಂತ ಬರುತ್ತೆ. ಇದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಂಟು ಕಾಸ್ ಥೀಟಾ ಕಾಂಪೋನೆಂಟ್ ತಗೊಂಡ್ರೆ. ಸೊ ಹಾಗಾಗಿ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಡೈರೆಕ್ಟ್ ಆಗಿ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ತೀನಿ. ಈಗ ನನಗೆ ನೆಟ್ ಫೋರ್ಸ್ ಅಥವಾ ನಾನು ಏನ್ ಹೇಳ್ಬೋದು, ಅಪರೆಂಟ್ ವೆಯ್ಟ್ ಆಫ್ ದಿ ಬಾಡಿ ಎಂ ಜಿ ಡ್ಯಾಶ್ ಅಂತ ತಗೊಳ್ತೀನಿ. ಜಿ ಡ್ಯಾಶ್ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಓಕೆ, ಬಿಕಾಸ್ ಆಫ್ ಲ್ಯಾಟಿಟ್ಯೂಡ್, ಅಥವಾ ಅಪರೆಂಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಅನ್ಕೊಳ್ಬಹುದು. ಅದೇನಿರುತ್ತೆ? ರಿಯಲ್ ವೆಯ್ಟ್ ಮೈನಸ್ ಕಾಂಪೋನೆಂಟ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಪೋಸಿಟ್ ಟು ದಿ ವೆಯ್ಟ್ ಆಫ್ ದಿ ಬಾಡಿ. ಸೊ ಇದನ್ನ ನೋಡಿದ್ರೆ ನಂಗೆ ಎಂ ಎಲ್ಲದರಲ್ಲೂ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಜಿ ಡ್ಯಾಶಿಗೆ ಒಂದು ಎಕ್ಸ್ಪ್ರೆಷನ್ ಬಂತು. ಏನಂತ? ಜಿ ಮೈನಸ್ ಒಮೆಗಾ ಸ್ಕ್ವೇರ್ ಆರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ. ಈ ಫಾರ್ಮುಲಾ ನಮಗೆ ಬೇಕಾಗಿರೋದು. ಈಗ ಇಲ್ಲಿ ಎರಡು ಸ್ಪೆಷಲ್ ಕೇಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಕೇಸ್ 1, ಈಕ್ವೆಟಾರ್ ಅಲ್ಲಿ ಇದ್ರೆ ಪಾಯಿಂಟ್ ಅಥವಾ ಈಕ್ವೆಟಾರ್ ಅಲ್ಲಿ ನಾನು ಮಾಸ್ ನ ಇಟ್ಟಿದ್ರೆ ಆವಾಗ ಥೀಟಾ 0 ಇರುತ್ತೆ. ಸೊ ಥೀಟಾ 0 ಇರೋದ್ರಿಂದ ಜಿ ಡ್ಯಾಶ್ ಏನಾಗುತ್ತೆ? ಜಿ ಮೈನಸ್ ಒಮೆಗಾ ಸ್ಕ್ವೇರ್ಡ್ ಆರ್. ಸೊ ಕಾಸ್ ಥೀಟಾ 1 ಆಗಿತ್ತು. ಹಾಗಾಗಿ ಈ ಫಾರ್ಮುಲಾ ಬಂತು. ಇದನ್ನ ನೋಡಿದ್ರೆ ನಂಗೆ ಏನಾಗ್ತಾ ಇದೆ? ಮ್ಯಾಕ್ಸಿಮಮ್ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ ಜಿ ಇಂದ. ಹಾಗಾಗಿ ಜಿ ಡ್ಯಾಶ್ ವ್ಯಾಲ್ಯೂ ಏನಿದೆ ಅದು ಮಿನಿಮಮ್ ಆಗಿದೆ. ಇದು ಫಸ್ಟ್ ಕೇಸ್. ಎರಡನೇ ಕೇಸ್ ನೋಡೋಣ. ಅಟ್ ಪೋಲ್ಸ್ ತಗೊಂಡ್ರೆ ನಂಗೆ ಲ್ಯಾಟಿಟ್ಯೂಡ್ ಏನಂತ ಗೊತ್ತಿದೆ? 90 ಡಿಗ್ರಿ. ಸೊ 90 ಡಿಗ್ರಿ ಅಂದ್ರೆ ಕಾಸ್ 90 0 ಅಂತ ಗೊತ್ತಿದೆ. ಸೊ ಜಿ ಡ್ಯಾಶ್ ಏನಿದೆ ಅದು ಜಿ ಮೈನಸ್ 0 ಆಯ್ತು. ಅಂದ್ರೆ ಏನನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರುತ್ತೆ. ಸೊ ನಮಗೆ ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಈಕ್ವಟೋರಿಯಲ್ ರೀಜನ್ ಅಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮಿನಿಮಮ್ ಇದೆ. ಪೋಲ್ಸ್ ಅಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮ್ಯಾಕ್ಸಿಮಮ್ ಇದೆ. ಸೊ ಬೇಕು ಅಂದ್ರೆ ನಾನು ಇಲ್ಲಿ ಜಿ ಇ ಅಂತ ತಗೋಬಹುದು, ಇಲ್ಲಿ ಜಿ ಪಿ ಡ್ಯಾಶ್ ಅಂತ ತಗೋಬಹುದು. ಈಗ ಇದಷ್ಟೇ ಅಲ್ಲ, ಬಿಕಾಸ್ ಆಫ್ ಶೇಪ್ ಆಫ್ ಅರ್ತ್ ನಾವು ಸ್ಪಿಯರ್ ಅಂತ ಹೇಳ್ತೀವಿ. ಆಕ್ಚುಲಿ ಅದು ಸ್ಪೆರಾಯ್ಡಲ್ ಇದೆ. ಏನ್ ಗೊತ್ತಾಗುತ್ತೆ ನಮ್ಗೆ?
ಈಕ್ವಟೋರಿಯಲ್ ಅಲ್ಲಿ ಇರ್ತಕ್ಕಂಥ ರೇಡಿಯಸ್ ಆರ್ ಇ ದಟ್ ಈಸ್ ಗ್ರೇಟರ್ ದನ್ ಪೋಲಾರ್ ರೀಜನ್ ಅಲ್ಲಿ ಇರ್ತಕ್ಕಂಥ ರೇಡಿಯಸ್. ಸೊ ಏನ್ ಗೊತ್ತಿದೆ, ಆರ್ ಇ ಇಸ್ ಗ್ರೇಟರ್ ದ್ಯಾನ್ ಆರ್ ಪಿ ಅಂತ ಗೊತ್ತಿದೆ. ಇದು ಸ್ಪೆರಾಯ್ಡ್ ಶೇಪ್ ಆಫ್ ಅರ್ತ್ ಇರೋದ್ರಿಂದ. ಸೊ ಮತ್ತೆ ನಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ರೇಡಿಯಸ್ ಸ್ಕ್ವೇರ್ಡ್ ಅಂತ ಗೊತ್ತಿದೆ. ರೇಡಿಯಸ್ ಮ್ಯಾಕ್ಸಿಮಮ್ ಇದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮಿನಿಮಮ್ ಇರುತ್ತೆ. ಹಾಗಾಗಿ ಈಕ್ವಟೋರಿಯಲ್ ರೀಜನ್ ಅಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಇದೆ ಕಂಪೇರ್ಡ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಪೋಲ್ಸ್. ಈ ಪ್ರಕಾರವಾಗಿ ನನಗೆ ಈಕ್ವಟೋರಿಯಲ್ ರೀಜನ್ ಅಲ್ಲಿ ಎರಡೂ ಕೇಸಸ್ ಅಲ್ಲಿ ಕಡಿಮೆ ಬರುತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಪೋಲಾರ್ ರೀಜನ್ ಅಲ್ಲಿ ಎರಡೂ ಕೇಸಸ್ ಅಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಾಸ್ತಿ ಬರ್ತದೆ ಅಂತ ಗೊತ್ತಾಗಿದೆ. ಈಗ ನಾವು ಮುಂದಕ್ಕೆ ಹೋಗೋಣ. ಮಕ್ಕಳೇ, ಈಗ ನಾವು ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಅಥವಾ ಗ್ರಾವಿಟೇಷನಲ್ ಫೀಲ್ಡ್ ಸ್ಟ್ರೆಂತ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಕಾಮನ್ ಆಗಿ ಗ್ರಾವಿಟೇಷನಲ್ ಫೀಲ್ಡ್ ಅಂತ ಅಷ್ಟೇ ಕರಿತೀವಿ. ಅದನ್ನ ಇ ಇಂದ ಡಿನೋಟ್ ಮಾಡ್ತೀವಿ. ಈಗ ನಮ್ಮ ಹತ್ರ ಒಂದು ಪಾಯಿಂಟ್ ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ. ಅದರ ಮಾಸ್ ಕ್ಯಾಪಿಟಲ್ ಎಂ ಇರಲಿ. ಅಟ್ ಪಾಯಿಂಟ್ ಪಿ ನನಗೆ ಗ್ರಾವಿಟೇಷನಲ್ ಫೀಲ್ಡ್ ಎಷ್ಟಿದೆ ಅಂತ ಗುರುತು ಮಾಡಬೇಕು. ಸೊ ಪಾಯಿಂಟ್ ಪಿ ಮಾಸ್ ಇಂದ ಅಟ್ ಎ ಡಿಸ್ಟೆನ್ಸ್ ಆರ್ ಇದೆ ಅಂತ ಇಟ್ಕೊಳ್ಳಿ. ಈಗ ಇದಕ್ಕಾಗಿ ನಾವೇನ್ ಮಾಡ್ತೀವಿ, ಪಾಯಿಂಟ್ ಪಿ ನಲ್ಲಿ ಇನ್ನೊಂದು ಮಾಸ್ ನ ಪ್ಲೇಸ್ ಮಾಡ್ತೀವಿ. ಆ ಮಾಸ್ ಎಂ ಇರಲಿ, ಸ್ಮಾಲ್ ಎಂ. ಈಗ ಇದ್ರ ಮೇಲೆ ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂತ ಮೆಜರ್ ಮಾಡ್ತೀವಿ, ಅದು ಎಫ್ ಇರಲಿ. ಸೊ ಹಾಗಿದ್ರೆ ಫಾರ್ಮುಲಾ ವೈಸ್ ಗ್ರಾವಿಟೇಷನಲ್ ಫೀಲ್ಡ್ ಸ್ಟ್ರೆಂತ್ ಅಟ್ ಪಾಯಿಂಟ್ ಪಿ ಏನಾಗುತ್ತೆ, ಎಫ್ ಡಿವೈಡೆಡ್ ಬೈ ಎಂ. ಇದನ್ನ ಹೇಗೆ ಡಿಫೈನ್ ಮಾಡ್ತೀವಿ, ಗ್ರಾವಿಟೇಷನಲ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಈಸ್ ಈಕ್ವಲ್ ಟು ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಪರ್ ಯೂನಿಟ್ ಮಾಸ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್ ಅಂತ ಹೇಳ್ತೀವಿ. ಈಗ ಇನ್ನೊಂದು ಮಾಸ್ ಸಹಾಯ ಇಲ್ಲದೆ ನಾವು ಗ್ರಾವಿಟೇಷನಲ್ ಫೀಲ್ಡ್ ನ ಕಂಡುಹಿಡಿಬಹುದಾ ಅಂದ್ರೆ ಹೌದು. ಹೇಗೆ ಬರುತ್ತೆ ಫಾರ್ಮುಲಾ ನೋಡಿ, ಇ ಇಸ್ ಈಕ್ವಲ್ ಟು ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಎಂ ಅನ್ನೋದು ಸೋರ್ಸ್ ಮಾಸ್ ಆಗಿದೆ, ಆರ್ ಅನ್ನೋದು ಪಾಯಿಂಟಿನ ಡಿಸ್ಟೆನ್ಸ್ ಆಗಿದೆ. ಇದು ಗೊತ್ತಿದ್ರೆ ಫೀಲ್ಡ್ ಅಟ್ ಎನಿ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಕಾನ್ಸೆಪ್ಟ್ ಬರೋಣ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಮಾಸಸ್ ಇದ್ದಾಗ ಆ ಸಿಸ್ಟಮ್ಗೆ ಎಷ್ಟು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇದೆ ಅಂತ ಹೇಳುತ್ತದು. ಈಗ ಎರಡು ಮಾಸ್ ಇರೋ ಸಿಸ್ಟಮ್ ತಗೊಳ್ಳೋಣ. ಒಂದ್ರದ್ದು ಮಾಸ್ ಎಂ ಒನ್, ಇನ್ನೊಂದ್ರದ್ದು ಮಾಸ್ ಎಂ ಟು. ಅವುಗಳ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ, ಆರ್. ಸೊ ಇದಕ್ಕೆ ಬರ್ತಕ್ಕಂಥ ಪೊಟೆನ್ಷಿಯಲ್ ಎನರ್ಜಿನ ನಾವು ಯು ಇಂದ ಡಿನೋಟ್ ಮಾಡ್ತೀವಿ. ಅದಕ್ಕೆ ಫಾರ್ಮುಲಾ ಏನು, ಮೈನಸ್ ಜಿ ಎಂ ಒನ್ ಎಂ ಟು ಡಿವೈಡೆಡ್ ಬೈ ಆರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಟೂ ಬಾಡಿ ಸಿಸ್ಟಮ್. ಈಗ ಮೂರು ಬಾಡಿ ಇದ್ದಿದ್ರೆ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಡಯಾಗ್ರಾಮ್ ನೋಡ್ಕೊಳ್ಳಿ. R12 ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ M1 ಅಂಡ್ M2. R23 ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ M2 ಅಂಡ್ M3. R31 ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ M1 ಅಂಡ್ M3. ಸೊ ಪೊಟೆನ್ಷಿಯಲ್ ಎನರ್ಜಿ ಈ ಸಂದರ್ಭದಲ್ಲಿ ಎಷ್ಟಿರುತ್ತೆ ಅಂದ್ರೆ U is equal to minus Gm1 M2 divided by R12 minus Gm2 M3 divided by R23 minus Gm3 M1 divided by R31. ಇಲ್ಲಿ ನೀವು ಎರಡು ಫಾರ್ಮುಲಾ ಗಮನಿಸಿ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ನೆಗೆಟಿವ್ ಇದೆ. ಸೊ ಯಾಕೆ ನೆಗೆಟಿವ್ ಇದೆ ಅಂತ ಹೇಳಿದ್ರೆ, ಇದನ್ನ ನಾವು ಡಿಸ್ಟರ್ಬ್ ಮಾಡಕ್ಕೆ ಅಂದ್ರೆ ಈಚ್ ಮಾಸ್ ಆಫ್ ದಿ ಸಿಸ್ಟಮ್ ನ ಇನ್ಫಿನಿಟಿಗೆ ತಗೊಂಡೋಗಕ್ಕೆ ನಾವು ಗ್ರಾವಿಟೇಷನಲ್ ಫೋರ್ಸ್ಗೆ ಅಗೇನ್ಸ್ಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನ ಅಸೆಂಬ್ಲಿ ಮಾಡೋದಕ್ಕೆ ನಮಗೆ ನೆಗೆಟಿವ್ ವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಈಗ ಇನ್ನೊಂದು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. 3 ಬಾಡಿ ಸಿಸ್ಟಮ್ ಅಲ್ಲಿ ಮೊದಲನೇ ಟರ್ಮ್ ಏನಿದೆ ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ M1 ಅಂಡ್ M2 ಆಯ್ತು. ಸೆಕೆಂಡ್ ಟರ್ಮ್ ಏನಿದೆ ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ M2 ಮತ್ತೆ M3 ಆಯ್ತು. ಮೂರನೇ ಟರ್ಮ್ ಏನಿದೆ ಅದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ M3 ಮತ್ತೆ M1 ಆಯ್ತು. ಸೊ ಈ ತರ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬಹುದು. ಈಗ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಕಾನ್ಸೆಪ್ಟ್ ಬರೋಣ. ಏನು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂದ್ರೆ, ಈಗ ನನ್ನ ಹತ್ರ ಒಂದು ಪಾಯಿಂಟ್ ಆಬ್ಜೆಕ್ಟ್ ಇದೆ, ಅದು ಮಾಸ್ ಎಂ ಇದೆ ಅಂತ ಇಟ್ಕೊಳ್ಳಿ. ನನಗೆ ಒಂದು ಪಾಯಿಂಟ್ ಪಿ ಗುರ್ತು ಮಾಡ್ಕೊಂಡಿದ್ದೀನಿ ಸ್ಪೇಸ್ ಅಲ್ಲಿ. ಅದು ಎಷ್ಟು ದೂರದಲ್ಲಿದೆ, ಮಾಸ್ ಇಂದ ಆರ್ ಅಷ್ಟು ದೂರದಲ್ಲಿ ಇದೆ. ಈಗ ಪಾಯಿಂಟ್ ಪಿ ನಲ್ಲಿ ನನಗೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಬೇಕು. ಏನ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪಾಯಿಂಟ್ ಇನ್ ಸ್ಪೇಸ್ ಪರ್ ಯೂನಿಟ್ ಮಾಸ್. ಅಂದ್ರೆ 1 kg ಬಾಡಿನ ಪಾಯಿಂಟ್ ಪಿ ನಲ್ಲಿ ಇಟ್ರೆ ಅದಕ್ಕೆ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಬರುತ್ತೋ ಅದನ್ನೇ ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪಾಯಿಂಟ್ ಪರ್ ಯೂನಿಟ್ ಮಾಸ್. ಸೊ ಈಗ ಇದಕ್ಕೆ ಬರ್ತಕ್ಕಂಥ ಎಕ್ಸ್ಪ್ರೆಷನ್ ಏನಾಗಿರುತ್ತೆ, U is equal to minus
ಜಿ ಎಂ ಬೈ ಆರ್. ಅಂದ್ರೆ ಮಾಸ್ ಆಫ್ ದಿ ಬಾಡಿ ಗೊತ್ತಿದ್ದು, ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಮಾಸ್ ಗೊತ್ತಿದ್ರೆ ನಾವು ಪೊಟೆನ್ಷಿಯಲ್ ಕಂಡುಹಿಡಿಬಹುದು, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್ ನ ಕಂಡುಹಿಡಿಬಹುದು. ಇದೆಲ್ಲ ಕಾನ್ಸೆಪ್ಟ್ ಏನಿದೆ ಇದನ್ನ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿಯಿಂದ ರಿಲೇಟ್ ಮಾಡಿ ಕೂಡ ಅರ್ಥ ಮಾಡ್ಕೊಳ್ಬಹುದು. ಈಗ ನಾವು ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಮಕ್ಕಳೇ, ಈಗ ನಾವು ಎಸ್ಕೇಪ್ ವೆಲಾಸಿಟಿ ಅಥವಾ ಎಸ್ಕೇಪ್ ಸ್ಪೀಡ್ ಬಗ್ಗೆ ತಿಳ್ಕೊಳ್ಳೋಣ. ಯೂಶಲಿ ಅದನ್ನ ವಿ ಸಬ್ಸ್ಕ್ರಿಪ್ಟ್ ಇ ಇಂದ ಡಿನೋಟ್ ಮಾಡ್ತೀವಿ. ಏನ್ ಎಸ್ಕೇಪ್ ಸ್ಪೀಡ್ ಅಂದ್ರೆ, ಒಂದು ಬಾಡಿನ ಅರ್ತ್ ಸರ್ಫೇಸ್ ಇಂದ ಎಸೆದ್ರೆ ಅದು ವಾಪಸ್ ಮತ್ತೆ ಅರ್ತ್ ಸರ್ಫೇಸ್ ಬೀಳಬಾರ್ದು. ಆ ತರ ಎಸೆಯೋದಕ್ಕೆ ನಾವು ಯಾವ ಮಿನಿಮಮ್ ಸ್ಪೀಡ್ ಅನ್ನ ಆ ಬಾಡಿಗೆ ಕೊಡಬೇಕಾಗುತ್ತೋ ಅದನ್ನೇ ನಾವು ಎಸ್ಕೇಪ್ ಸ್ಪೀಡ್ ಅಂತ ಕರಿತೀವಿ. ಇದಕ್ಕಿರ್ತಕ್ಕಂಥ ಎಕ್ಸ್ಪ್ರೆಷನ್ ಏನಿದೆ, ರೂಟ್ ಆಫ್ 2gme ಡಿವೈಡೆಡ್ ಬೈ ಆರ್ ಇ. ಇಲ್ಲಿ ಜಿ ಅಂದ್ರೆ ನಿಮ್ಗೆಲ್ಲ ಗೊತ್ತಾಯಿದೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಅದರ ವ್ಯಾಲ್ಯೂ 6.67 ಇಂಟು 10⁻⁻11 SI ಯೂನಿಟ್, ಅದು ನ್ಯೂಟನ್ ಮೀಟರ್ ಸ್ಕ್ವೇರ್ಡ್ ಪರ್ ಕೆಜಿ ಸ್ಕ್ವೇರ್ಡ್. ಮಾಸ್ ಆಫ್ ಅರ್ತ್ ಕೂಡ ನಿಮ್ಗೆ ಗೊತ್ತಿರಬಹುದು, ಅದು 6 ಇಂಟು 10⁻24 kg. ರೇಡಿಯಸ್ ಆಫ್ ಅರ್ತ್ ಅಂತೂ ನಿಮಗೆ ಮಾಹಿತಿ ಇದ್ದೇ ಇರುತ್ತೆ, ಅದು 6400 ಕಿಲೋಮೀಟರ್ ಅಂತ. ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನಾನು ಸಾಲ್ವ್ ಮಾಡಿದ್ರೆ ಎಸ್ಕೇಪ್ ಸ್ಪೀಡ್ ಆನ್ ಅರ್ತ್ ಸರ್ಫೇಸ್ ಏನಂತ ಗೊತ್ತಾಗುತ್ತೆ ನನಗೆ, 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಈ ಸ್ಪೀಡಲ್ಲಿ ನೀವು ಯಾವುದೇ ಬಾಡಿನ ಅರ್ತ್ ಸರ್ಫೇಸ್ ಇಂದ ಎಸೆದ್ರೆ ಅದು ವಾಪಸ್ ಅರ್ತ್ ಸರ್ಫೇಸ್ ಬರಲ್ಲ. ಇದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಎಸೆದ್ರು ಅದು ವಾಪಸ್ ಬರಲ್ಲ. ಆದ್ರೆ ಇದಕ್ಕಿಂತ ಕಡಿಮೆ ಸ್ಪೀಡಲ್ಲಿ ಎಸೆದ್ರೆ ಅದು ಮೇಲಕ್ಕೆ ಹೋಗಿ ಮತ್ತೆ ಕೆಳಗಡೆ ವಾಪಸ್ ಸರ್ಫೇಸ್ ಆಫ್ ಅರ್ತ್ ಬರುತ್ತೆ. ಈಗ ನಾನು ಈ ಫಾರ್ಮುಲಾನ ಜನರಲೈಸ್ ಮಾಡಿ ಕೂಡ ಬರಿಬಹುದು, ಅಂದ್ರೆ ಬೇರೆ ಪ್ಲಾನೆಟ್ಸ್ಗೆ ಬರಿಬಹುದು. ಆಗ ಏನ್ ಮಾಡ್ತೀನಿ ನಾನು, ಇನ್ಸ್ಟೆಡ್ ಆಫ್ ಮಾಸ್ ಆಫ್ ಅರ್ತ್ ನಾನು ಮಾಸ್ ಆಫ್ ದಟ್ ಪ್ಲಾನೆಟ್ ನ ಬರಿಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ ರೇಡಿಯಸ್ ಆಫ್ ಅರ್ತ್ ರೇಡಿಯಸ್ ಆಫ್ ದಟ್ ಪ್ಲಾನೆಟ್ ಬರಿಬೇಕಾಗುತ್ತೆ. ಈ ಪ್ರಕಾರವಾಗಿ ನನಗೆ ಈ ಫಾರ್ಮುಲಾ ಏನಿದೆ ಎಸ್ಕೇಪ್ ಸ್ಪೀಡ್ ಇಂದು ಬೇರೆ ಪ್ಲಾನೆಟ್ಸ್ಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾವು ಇಲ್ಲಿ ಇನ್ನೊಂದು ರೀತಿ ಬರೆಯೋದಕ್ಕೆ ಸಾಧ್ಯ ಇದೆ ಈ ಫಾರ್ಮುಲಾನ, ಅದೇನು ಅಂತ ನೋಡೋಣ. ಈಗ ನಮಗೆ ಈಗ ಬಂದಿರತಕ್ಕಂಥ ಎಕ್ಸ್ಪ್ರೆಷನ್ ಏನಿದೆ ಅದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಆರ್ ಇ ಮಾಡ್ತಾ ಇದ್ದೀರಿ. ಸೊ ಅಂದ್ರೆ ಏನಾಗುತ್ತೆ ನೋಡ್ಕೊಳ್ಳಿ, ನಮ್ಗೇನಂತ ಇತ್ತು, 2 ಟೈಮ್ಸ್ GME ಡಿವೈಡೆಡ್ ಬೈ ಆರ್ ಇ ಅಂತ ಇತ್ತು. ಮಲ್ಟಿಪ್ಲೈ ಬೈ ಆರ್ ಇ ಮಾಡಿದೆ, ಡಿವೈಡೆಡ್ ಬೈ ಆರ್ ಇ ಮಾಡಿದೆ, ಅಂದ್ರೆ ಕೆಳಗಡೆ ಆರ್ ಇ ಸ್ಕ್ವೇರ್ಡ್ ಆಯ್ತು. ಸೊ ಬಟ್ ಈಗ ನನಗೆ GME ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್ಡ್ ಏನಿದೆ ಅದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಗೊತ್ತು. ಹಾಗಾಗಿ ಫಾರ್ಮುಲಾ ಏನಾಯ್ತು, ಈ ತರ ಆಯ್ತು, ರೂಟ್ ಆಫ್ 2 ಟೈಮ್ಸ್ GRE ಅಂತ. ಸೊ ಈ ಫಾರ್ಮುಲಾನು ನಾವು ಬಳಸ್ಕೊಳ್ಬಹುದು. ನಾವೀಗ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ವಿದ್ಯಾರ್ಥಿಗಳೇ, ಈಗ ನಾವು ಅರ್ತ್ ಸ್ಯಾಟಲೈಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓ ಅನ್ನೋದು ಅರ್ತ್ ಸೆಂಟರ್ ಆಗಿರಲಿ, ಆರ್ ಇ ಅನ್ನೋದು ರೇಡಿಯಸ್ ಆಫ್ ಅರ್ತ್ ಆಗಿರಲಿ, ಎಂ ಇ ಅನ್ನೋದು ಮಾಸ್ ಆಫ್ ಅರ್ತ್ ಆಗಿರಲಿ, ಎಂ ಅಂತಕ್ಕಂಥದ್ದು ಮಾಸ್ ಆಫ್ ದಿ ಸ್ಯಾಟಲೈಟ್ ಆಗಿರಲಿ. ಸ್ಯಾಟಲೈಟ್ ಎಷ್ಟು ಹೈಟ್ ಅಲ್ಲಿ ಇದೆ ಅಂದ್ರೆ ಹೆಚ್ಚಷ್ಟು ಹೈಟ್ ಅಲ್ಲಿ ಇದೆ ಫ್ರಮ್ ದಿ ಸರ್ಫೇಸ್ ಆಫ್ ಅರ್ತ್ ಅಂತ ಇಟ್ಕೊಳ್ಳೋಣ. ಈಗ ರೇಡಿಯಸ್ ಆಫ್ ದಿ ಆರ್ಬಿಟ್ ಆಫ್ ದಿ ಸ್ಯಾಟಲೈಟ್ ಅರೌಂಡ್ ದಿ ಅರ್ತ್ ಏನಾಗಿದೆ, ಅದನ್ನು ಸ್ಮಾಲ್ ಆರ್ ಇಂದ ಡಿನೋಟ್ ಮಾಡ್ತಾ ಇದ್ದೀನಿ. ಅದಕ್ಕೇನು ಎಕ್ಸ್ಪ್ರೆಷನ್ ಬರುತ್ತೆ ನೋಡಿ, ರೇಡಿಯಸ್ ಆಫ್ ಅರ್ತ್ ಪ್ಲಸ್ ಹೈಟ್ ಆಫ್ ದಿ ಸ್ಯಾಟಲೈಟ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಈಗ ಇದು ಯಾವ ಸ್ಪೀಡ್ ಅಲ್ಲಿ ಅರ್ತ್ ಸುತ್ತಾ ಇದೆ ಅಂತ ನೋಡಿದ್ರೆ ಅದನ್ನ ನಾವು ಆರ್ಬಿಟಲ್ ಸ್ಪೀಡ್ ಅಂತ ಕರಿತೀವಿ, ಅಥವಾ ಆರ್ಬಿಟಲ್ ವೆಲಾಸಿಟಿ ಅಂತ ಕರಿತೀವಿ. ಆರ್ಬಿಟಲ್ ವೆಲಾಸಿಟಿ ಕಂಡುಹಿಡಿಯೋದಕ್ಕೆ ನಾವು ಯಾವ ಕಾನ್ಸೆಪ್ಟ್ ಸಹಾಯ ತಗೊಳ್ತೀವಿ ಅಂದ್ರೆ, ದಿ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಪ್ರೊವೈಡೆಡ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಲ್ಲಿ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಎಷ್ಟಿರುತ್ತೆ, ಎಂ ಇಂಟು ವಿಒ ಸ್ಕ್ವೇರ್ಡ್ ಡಿವೈಡೆಡ್ ಬೈ ಆರ್. ಇದನ್ನ ಯಾರು ಕೊಡ್ತಾ ಇದ್ದಾರೆ, ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದೆಷ್ಟಿರುತ್ತೆ, GME ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಬರೋಣ, ಎಂ ಎಂ ಕ್ಯಾನ್ಸಲ್ ಆಯ್ತು, 1R ಕ್ಯಾನ್ಸಲ್ ಆಯ್ತು. ಹಾಗಾಗಿ ವಿಒಗೆ ಏನ್ ಎಕ್ಸ್ಪ್ರೆಷನ್ ಸಿಗ್ತಾ ಇದೆ ನಮಗೆ, ರೂಟ್ ಆಫ್ GME ಡಿವೈಡೆಡ್ ಬೈ ರೇಡಿಯಸ್ ಆಫ್ ದಿ ಆರ್ಬಿಟ್ ಆಫ್ ದಿ ಸ್ಯಾಟಲೈಟ್. ಈಗ ನಮಗೆ ಅಕಸ್ಮಾತ್ ಹೈಟ್ ಆಫ್ ದಿ ಸ್ಯಾಟಲೈಟ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಕೊಟ್ಟಿದ್ರೆ ಆಗ ನಾವು ಫಾರ್ಮುಲಾ ಏನಂತ ಚೇಂಜ್ ಮಾಡ್ಕೊಳ್ತೀವಿ, ವಿಒ ಇಸ್ ಈಕ್ವಲ್ ಟು GME ಡಿವೈಡೆಡ್ ಬೈ RE ಪ್ಲಸ್ H. ಸೊ ಈಗ ನಾವು ಟೈಮ್ ಪೀರಿಯಡ್ ಬಗ್ಗೆ ಮಾತಾಡೋಣ. ಟೈಮ್ ಪೀರಿಯಡ್ ಅಂದ್ರೆ ಏನ್ ಗೊತ್ತಿದೆ ನನಗೆ, ಟೈಮ್ ಟೇಕನ್ ಬೈ ದಿ ಸ್ಯಾಟಲೈಟ್ ಟು ಕಂಪ್ಲೀಟ್ 1 ರೆವಲ್ಯೂಷನ್. ಸೊ ಅದು ಹೇಗೆ ನಾವು ಡಿಸೈಡ್ ಮಾಡ್ಬೋದು, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಇನ್ 1 ರೊಟೇಷನ್ ಡಿವೈಡೆಡ್ ಬೈ ಸ್ಪೀಡ್ ವಿತ್ ವಿಚ್ ಇಟ್ ಈಸ್ ರೊಟೇಟಿಂಗ್. ಸೊ ಅದು ವಿಒ. ಈಗ ವಿಒಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ
ಏನಂತ ಗೊತ್ತಾಗುತ್ತೆ ನನಗೆ ಫೈನಲಿ 2π r⁴ ಡಿವೈಡೆಡ್ ಬೈ ರೂಟ್ ಆಫ್ GME ಅಂತ ಗೊತ್ತಾಗುತ್ತೆ. ಸೊ ಈ ಎಕ್ಸ್ಪ್ರೆಷನ್ ನಾವು ಟೈಮ್ ಪೀರಿಯಡ್ಗೆ ಬಳಸ್ಕೊಳ್ಬಹುದು. ಇಲ್ಲಿ ನಾನು ಸ್ಕ್ವೇರ್ ಮಾಡ್ತಾ ಇದ್ದೀನಿ ಇದನ್ನ. ಸೊ ಅವಾಗ ನಂಗೆ ಏನು ಸಿಗುತ್ತೆ ನೋಡಿ, t² 2π ನ ಸ್ಕ್ವೇರ್ ಮಾಡಿದ್ರೆ 4π² ಆಯ್ತು, ಡಿವೈಡೆಡ್ ಬೈ ರೂಟ್ ಆಫ್ GME ಇದೆ, ಅದನ್ನ ಸ್ಕ್ವೇರ್ ಮಾಡಿದ್ರೆ GME ಆಯ್ತು. ಇದನ್ನ ನಾನು ಬ್ರಾಕೆಟ್ ಅಲ್ಲಿ ಬರೀತೀನಿ ಬಿಕಾಸ್ ದಿಸ್ ಇಸ್ ಕಾನ್ಸ್ಟೆಂಟ್. ಇನ್ನು ಉಳಿದಿರ್ತಕ್ಕಂಥದ್ದೇನೋ ರೇಡಿಯಸ್ ಆಫ್ ದಿ ಆರ್ಬಿಟ್ ಆಫ್ ದಿ ಸ್ಯಾಟಲೈಟ್ ಅರೌಂಡ್ ದಿ ಅರ್ತ್, ಅದು ಸ್ಕ್ವೇರ್ ಮಾಡಿರೋದ್ರಿಂದ r³ ಆಗಿದೆ. ಈಗ ನಾನು ಇದನ್ನು ಹೇಗೆ ಬರೀಬಹುದು ನೋಡಿ, t² is directly proportional to r³. ಇದು ಇಟ್ ಈಸ್ ಇನ್ ಕ್ಲೋಸ್ ಅಗ್ರಿಮೆಂಟ್ ವಿತ್ ಕೆಪ್ಲರ್ಸ್ ಥರ್ಡ್ ಲಾ ವಿಚ್ ಇಸ್ ಕಾಲ್ಡ್ ಆಸ್ ಲಾ ಆಫ್ ಪೀರಿಯಡ್ಸ್. ಅಂದ್ರೆ ಪ್ಲಾನೆಟ್ಸ್ಗೆ ಯಾವ ಲಾನ ಅವರು ಬರೆದಿದ್ರೋ ಅದು ಸ್ಯಾಟಲೈಟ್ಸ್ಗೂ ಅಪ್ಲೈ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ನಾವು ಸರ್ಫೇಸ್ ಸ್ಯಾಟಲೈಟ್ಸ್ ಅಂತ ಒಂದು ಕಾನ್ಸೆಪ್ಟ್ನ ಬಳಸ್ಕೊಳ್ತೀವಿ. ಇಲ್ಲಿ ನಮ್ಗೇನು ಮಾಹಿತಿ ಇರುತ್ತೆ, ಹೆಚ್ ಇಸ್ ವೆರಿ ವೆರಿ ಸ್ಮಾಲ್ ಕಂಪೇರ್ ಟು RE. ಅಂದ್ರೆ ಒಂದು 500 ಕಿಲೋಮೀಟರ್ ಒಳಗಡೆ ಇರುತ್ತೆ, ಹೆಚ್ ವ್ಯಾಲ್ಯೂ 500 ಕಿಲೋಮೀಟರ್ ಒಳಗಡೆ ಇರುತ್ತೆ. ರೇಡಿಯಸ್ ಆಫ್ ಅರ್ತ್ ನಿಮ್ಗೆ ಗೊತ್ತಿದೆ 6400 ಕಿಲೋಮೀಟರ್. ಈ ತರ ಇದ್ದಾಗ ನಾವೇನ್ ಅನ್ಕೊಳ್ಬಹುದು, RE ಪ್ಲಸ್ H ಅಂತ ಏನಿದೆ ಅದನ್ನ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು RE ಅಂತ ಬರ್ಕೊಳ್ಬಹುದು. ಇದನ್ನ ಸರ್ಫೇಸ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಸೊ ಈ ಸರ್ಫೇಸ್ ಸ್ಯಾಟಲೈಟ್ಸ್ ಇದ್ದಾಗ ನಮಗೆ ಆರ್ಬಿಟಲ್ ವೆಲಾಸಿಟಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ, VO is equal to ರೂಟ್ ಆಫ್ GME ಡಿವೈಡೆಡ್ ಬೈ RE ಪ್ಲಸ್ H ಬದಲು ಬರೀ RE ಬರೀತೀನಿ. ಈಗ ಇನ್ನೊಂದು ಏನ್ ಮಾಡ್ತೀನಿ ನಾನು, ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ RE ಮಾಡ್ತೀನಿ. ಅವಾಗ ಏನಾಗುತ್ತೆ, GME ಡಿವೈಡೆಡ್ ಬೈ RE² ಇಂಟು RE ಹೋಲ್ ಅಂಡರ್ ದಿ ರೂಟ್ 2 ಬರಿತಾ ಇದ್ದೀನಿ. ಸೊ ಈಗ ನನಗೆ GME ಡಿವೈಡೆಡ್ ಬೈ RE² ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಗೊತ್ತು. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ GRE ಅಂತ ಬರುತ್ತೆ. ಸೊ ಇಲ್ಲಿ ಇದು ಎಕ್ಸ್ಪ್ರೆಷನ್ ನಾವು ಯಾವಾಗ ಯೂಸ್ ಮಾಡ್ತೀವಿ, ಹೆಚ್ ವೆರಿ ವೆರಿ ಸ್ಮಾಲ್ ಕಂಪೇರ್ ಟು RE ಇದ್ದಾಗ. ಈಗ ನಾನು ಕಂಪೇರ್ ಮಾಡ್ಬೋದು ಯಾವ್ದನ್ನ, ಎಸ್ಕೇಪ್ ವೆಲಾಸಿಟಿ ಮತ್ತೆ ಆರ್ಬಿಟಲ್ ವೆಲಾಸಿಟಿನ. ಎಸ್ಕೇಪ್ ವೆಲಾಸಿಟಿಗೆ ನಮ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆ, ಏನಂತ, ರೂಟ್ 2 ಇಂಟು ರೂಟ್ 2 GRE ಅಂತ. ಸೊ ಇದನ್ನ ಬಳಸ್ಕೊಂಡು ನಾನು ಏನಂತ ಬರೀಬಹುದು ನೋಡಿ, ಎಸ್ಕೇಪ್ ವೆಲಾಸಿಟಿ ಇಸ್ ಈಕ್ವಲ್ ಟು ರೂಟ್ 2 ಟೈಮ್ಸ್ ಆರ್ಬಿಟಲ್ ವೆಲಾಸಿಟಿ ಆಫ್ ದಿ ಸರ್ಫೇಸ್ ಸ್ಯಾಟಲೈಟ್. ಈ ಫಾರ್ಮುಲಾನ ಜನರಲೈಸ್ ಮಾಡಬೇಡಿ, ಎಲ್ಲಾ ಕಂಡೀಷನ್ಗೂ ಅಪ್ಲೈ ಮಾಡಬೇಡಿ. ಇಟ್ ಓನ್ಲಿ ವರ್ಕ್ಸ್ ಫಾರ್ ಸರ್ಫೇಸ್ ಸ್ಯಾಟಲೈಟ್. ಸರ್ಫೇಸ್ ಸ್ಯಾಟಲೈಟ್ಸ್ ಮಾತ್ರ ಈ ಫಾರ್ಮುಲಾ ಹೋಲ್ಡ್ಸ್ ಗುಡ್ ಆಗುತ್ತೆ. ಸೊ ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್. ವಿದ್ಯಾರ್ಥಿಗಳೇ, ಈಗ ನಾವು ಅರ್ತ್ ಸ್ಯಾಟಲೈಟ್ಸ್ ನ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಮತ್ತೆ ಟೋಟಲ್ ಎನರ್ಜಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೊದಲೇ ಹೇಳಿದಂತೆ ಸೆಂಟರ್ ಆಫ್ ಅರ್ತ್ O ಆಗಿರುತ್ತೆ, ರೇಡಿಯಸ್ ಆಫ್ ಅರ್ತ್ RE, ಮಾಸ್ ಆಫ್ ಅರ್ತ್ ME, ಹೈಟ್ ಆಫ್ ದಿ ಸ್ಯಾಟಲೈಟ್ ಫ್ರಮ್ ದಿ ಸರ್ಫೇಸ್ ಆಫ್ ಅರ್ತ್ H ಆಗಿರುತ್ತೆ, ಮಾಸ್ ಆಫ್ ದಿ ಸ್ಯಾಟಲೈಟ್ M ಆಗಿರುತ್ತೆ. ಈ ಸ್ಯಾಟಲೈಟ್ ಅರ್ತ್ ಸುತ್ತ ಏನ್ ಸುತ್ತಾ ಇದೆ ಅದರ ಆರ್ಬಿಟಿನ ರೇಡಿಯಸ್ ಸ್ಮಾಲರ್ ಆಗಿರುತ್ತೆ. ಸ್ಪೀಡ್ ವಿತ್ ವಿಚ್ ದಿ ಸ್ಯಾಟಲೈಟ್ ಇಸ್ ಗೋಯಿಂಗ್ ಅರೌಂಡ್ ದಿ ಅರ್ತ್ ಅಂದ್ರೆ ಆರ್ಬಿಟಲ್ ಸ್ಪೀಡ್ ಏನಾಗಿದೆ ಅದು VO ಆಗಿರುತ್ತೆ. ಈಗಾಗಲೇ ನಾವು ಒಂದು ಎಕ್ಸ್ಪ್ರೆಷನ್ ಇದಕ್ಕೆ ಕಂಡುಹಿಡ್ಕೊಂಡಿದೀವಿ, ಏನದು, GME ಡಿವೈಡೆಡ್ ಬೈ R. ಈಗ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ, ಏನದು ಎಕ್ಸ್ಪ್ರೆಷನ್, ಆಫ್ ಇಂಟು ಮಾಸ್ ಆಫ್ ಸ್ಯಾಟಲೈಟ್ ಇಂಟು ಆರ್ಬಿಟಲ್ ವೆಲಾಸಿಟಿ ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಫೈನಲಿ ಏನಂತ ಗೊತ್ತಾಗುತ್ತೆ, GME M ಡಿವೈಡೆಡ್ ಬೈ 2R. ಇದು ನಮಗೆ ಕೈನೆಟಿಕ್ ಎನರ್ಜಿ ಆಫ್ ದಿ ಸ್ಯಾಟಲೈಟ್ ನ ಹೇಳ್ತಾ ಇದೆ. ಈಗ ಪೊಟೆನ್ಷಿಯಲ್ ಎನರ್ಜಿ ನಮಗೆ ಗೊತ್ತಿದೆ, ಏನಂತ, ಮೈನಸ್ G ಇಂಟು ಮಾಸ್ ಆಫ್ ದಿ ಫಸ್ಟ್ ಬಾಡಿ, ಅದು ಮಾಸ್ ಆಫ್ ಅರ್ತ್ ತಗೊಳ್ಳಿ, ಮಾಸ್ ಆಫ್ ದಿ ಸೆಕೆಂಡ್ ಬಾಡಿ, ಅದು ಮಾಸ್ ಆಫ್ ದಿ ಸ್ಯಾಟಲೈಟ್ ತಗೊಳ್ಳಿ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದೆಮ್, ಅದು ಇಲ್ಲಿ R ಆಯ್ತು. ಈಗ ಕೈನೆಟಿಕ್ ಎನರ್ಜಿಗೂ ಮತ್ತೆ ಪೊಟೆನ್ಷಿಯಲ್ ಎನರ್ಜಿಗೂ ಏನ್ ರಿಲೇಷನ್ ಇದೆ ನೋಡಿ, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಆಫ್ ದಿ ಪೊಟೆನ್ಷಿಯಲ್ ಎನರ್ಜಿ ವಿತ್ ನೆಗೆಟಿವ್ ಸೈನ್. ಸೊ ಇದು ನಮಗೆ ಗೊತ್ತಾಗ್ತಾ ಇದೆ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ನ ಗಮನಿಸಿದ್ರೆ. ಈಗ ನಾವು ಟೋಟಲ್ ಎನರ್ಜಿ ಹೇಗೆ ನಾವು ಹೇಳ್ಕೊಳ್ತೀವಿ, ಸಮ್ ಆಫ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ. ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ, ಅದು ಮೈನಸ್ G ಮಾಸ್ ಆಫ್ ಅರ್ತ್ ಮಾಸ್ ಆಫ್ ಸ್ಯಾಟಲೈಟ್ ಡಿವೈಡೆಡ್ ಬೈ 2 ಟೈಮ್ಸ್ ದಿ ಡಿಸ್ಟೆನ್ಸ್ ಆಫ್ ದಿ ಸ್ಯಾಟಲೈಟ್ ಫ್ರಮ್ ದಿ ಅರ್ತ್ ಅಂತ ಗೊತ್ತಾಗುತ್ತೆ. ಸೊ ಈಗ ಟೋಟಲ್ ಎನರ್ಜಿಗೂ ಮತ್ತು ಕೈನೆಟಿಕ್ ಎನರ್ಜಿಗೂ ಏನು ರಿಲೇಷನ್ ಇದೆ ನೋಡ್ಕೊಳ್ಳಿ. ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ ಆಫ್ ಕೈನೆಟಿಕ್ ಎನರ್ಜಿ. ನೀವು ಈಕ್ವೇಶನ್ 1 ಮತ್ತೆ 3 ನ ಗಮನಿಸಿದ್ರೆ ಇದನ್ನ ಬರೀಬಹುದು. ಅದೇ ಈಕ್ವೇಶನ್ 2 ಮತ್ತೆ ಈಕ್ವೇಶನ್ 3 ನ ಗಮನಿಸಿದ್ರೆ ನೀವು, ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಮತ್ತೆ ಟೋಟಲ್ ಎನರ್ಜಿಗೆ ನೀವು ರಿಲೇಟ್ ಮಾಡಬಹುದು.
ಇ ಇಸ್ ಈಕ್ವಲ್ ಟು ಏನಂತ ಗೊತ್ತಾಗ್ತಾ ಇದೆ, ಹಾಫ್ ಆಫ್ ಪೊಟೆನ್ಷಿಯಲ್ ಎನರ್ಜಿ.